ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಾ ಕಣೆ. ಅಮ್ಮ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಯ್ಯೋ, ಕ್ಷಮಿಸೋ ಅಂತ ತಪ್ಪು ನೀನೇನೆ ಮಾಡಿದ್ಯಾ? ಅಮ್ಮ ಅದು ನಾನು ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದೇ ತಾನೇ ನಿನ್ ದುಃಖ ಕಾರಣ. ರೀ, ಹುಟ್ಟಿದ ಮನೇನ ಬಿಟ್ಟು ಹೋಗೋದು ಅಂದ್ರೆ ಕರಳ್ ಬಳ್ಳಿನ ಕತ್ತರಿಸ್ಕೊಂಡಷ್ಟೇ ಸಂಕಟ ಆಗತ್ತೆ ಗೊತ್ತಾ? ಟೀಚರ್ ಅಮ್ಮ, ನೀವ್ ಹೀಗೆ ಅಳ್ತಿದ್ರೆ ಭಾವನೆಗೆ ಕಷ್ಟ ಆಗಲ್ವಾ? ಆಮೇಲೆ ಮದುವೆ ಸಂಭ್ರಮ ಎಲ್ಲಿರುತ್ತೆ? ಹೌದು ಟೀಚರಮ್ಮ, ನೀವೀಗ ಕಣ್ಣೀರ್ ಹಾಕ್ಬೇಡಿ. ಆ ಸಿಂಧು ರಾಕೇಶ ಯಾವಾಗ ಬರ್ತಾರಂತೆ? ನನ್ಗಂತೂ ಅವಳಿಲ್ದೆ ಕೈ ಕಾಲೇ ಆಡ್ತಾ ಇಲ್ಲ. ನಾನ್ ಬೈತೀನಿ ಅಂತ ನನ್ ಫೋನ್ ಕೂಡ ರಿಸೀವ್ ಮಾಡ್ತಾನೆ ಇಲ್ಲ. ರಾಕೇಶ ನಿಮ್ಗೇನಾದ್ರೂ ಫೋನ್ ಮಾಡಿದ್ನಾ? ಯಾವಾಗ ಬರ್ತೀನಿ ಅಂತ ಏನಾದ್ರೂ ಹೇಳಿದ್ನಾ? ನಾಳೆನೇ ಬರ್ತಾರಂತೆ. ಇದಕ್ಕೆ ನನಗ್ ಕೋಪ ಬರೋದು. ಈಗ ಅಲ್ಲಿಗೆ ಅವಳು ಹೋಗೋ ಅವಶ್ಯಕತೆ ಏನಿತ್ತು? ಇದನ್ ಪ್ರಶ್ನೆ ಮಾಡಿದ್ರೆ ನಾನ್ ಕೆಟ್ಟವಳು. ಅವಳಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಮ್ ಭವಾನಿ ನೋಡಿ, ಇದುವರೆಗೂ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದೆ ನನಗ್ ಗೊತ್ತಿಲ್ಲ. ಇವಳು ಗುಣ 1% ಕೂಡ ಅವಳಿಗಿಲ್ಲ. ಅರ್ಥ ಮಾಡ್ಕೋತಾರೆ ಬಿಡಿ ಗಾಯತ್ರಮ್ಮ. ನನ್ಗಂತೂ ನಂಬಿಕೆನೇ ಇಲ್ಲ ಶುಭ. ಇವಳು ಮದ್ವೆಗೆ ಇಷ್ಟೊಂದು ಕಷ್ಟ ಆಗ್ತಿದೆ. ಇನ್ ಸಿಂಧುಗೆ ಎಲ್ಲಿ ಅಂತ ಗಂಡು ಹುಡ್ಕೋದು? ಅವಳ ತಲೆ ಹರಟೆ ಏನಾದ್ರೂ ಹುಡ್ಗನ್ ಗೊತ್ತಾದ್ರೆ ಅವಳ ಯಾರ್ ತಾನೇ ಬಂದ್ ಮದ್ವೆ ಆಗ್ತಾರೆ? ನಮ್ ರಾಕೇಶ ನಮ್ ರಾಕೇಶನ್ ಜೊತೆ ಸರಿ ಟೈಮ್ ಬರ್ತಾಳೆ ಬಿಡಿ. ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು.